ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಹೆಂಗಿದೆ, ಯಾವ ಜಾತಿಯ ವೋಟ್ಗಳು ಅಲ್ಲಿ ಹೆಚ್ಚಿದ್ದಾವೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಮಧಾರಿಗಳು ಅತಿ ಹೆಚ್ಚಿರುವಂಥ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಬ್ರಾಹ್ಮಣರಿದ್ದಾರೆ, ಮುಸ್ಲಿಮರಿದ್ದಾರೆ, ಮೀನುಗಾರರಿದ್ದಾರೆ, ಹಾಲಕ್ಕಿ ಒಕ್ಕಲಿಗರಿದ್ದಾರೆ, ಕೊಂಕಣ ಮರಾಠರಿದ್ದಾರೆ, ಲಿಂಗಾಯತರಿದ್ದಾರೆ, SC/ST ಮತಗಳಿದ್ದಾವೆ. ಇತರೆ ವೋಟ್ಗಳು 5,59,665. ಒಟ್ಟು ಮತದಾರರು 15,35,047. ಈ ಹಿಂದೆ 2019ರ ಲೋಕಸಭಾ ಚುನಾವಣೆಯಲ್ಲಿ 69% ಮತ ತಗೊಂಡಿದ್ರು ಅನಂತಕುಮಾರ್ ಹೆಗಡೆ ಅವರು. 4,79,649 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಈ ಬಾರಿ ಅಷ್ಟೇ ಅಂತರ ಇರುತ್ತಾ, ಅಷ್ಟೇ ಒಂದು ಸ್ಟ್ರಾಟಜಿ. ಈ ಜಾತಿ ಲೆಕ್ಕಾಚಾರದ ಬಗ್ಗೆ ಮಾತನಾಡೋದಾದ್ರೆ ಬ್ರಾಹ್ಮಣರ ಮತ ಕೂಡ ನಿರ್ಣಾಯಕ ಆಗಿರೋದ್ರಿಂದ ಅದು ಪ್ಲಸ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಪಾಳಯ ಇದೆ. ಹಿಂದುತ್ವ, ರಾಮ ಮಂದಿರ ಇದೆಲ್ಲವೂ ಕೂಡ ಆ ಅಲೆಯ ಜೊತೆಯಲ್ಲಿ ಮರ್ಜ್ ಆಗಬಹುದು ಅನ್ನೋ ನಿರೀಕ್ಷೆ. ಅದ್ರ ಜೊತೆಗೆ ನಾವು ಈ ಮೈನಾರಿಟಿ ಕಮ್ಯುನಿಟೀಸ್ ಅಥವಾ ಹಿಂದುಳಿದ ವರ್ಗಗಳನ್ನ ಗಮನಿಸಿದಾಗ SC/ST ಸಮುದಾಯ, ಮುಸ್ಲಿಂ ಮತಗಳು, ನಾಮಧಾರಿ ಮತಗಳು ಇದೆಲ್ಲವೂ ಕೂಡ ಕಾಂಗ್ರೆಸ್ ಕಡೆಗೆ ಒಲಿಬಹುದು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವ, ಅವರ ಫೇಸ್ ಅದನ್ನೆಲ್ಲ ಗಮನಿಸಿದಾಗ ಆ ಮತಗಳು ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಎಸ್ಪೆಷಲಿ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರು ಕೂಡ ಅಲ್ಲಿ ಮೀನುಗಾರರ ಕಮ್ಯುನಿಟಿ, ಅವರ ಸಂಖ್ಯೆ ಕೂಡ ಹೆಚ್ಚಾಗಿರೋದ್ರಿಂದ ಆ ಸಮುದಾಯದ ಓಟನ್ನ ಸೆಳೆಯೋಕ್ಕೂ ಕೂಡ ಕಾಂಗ್ರೆಸ್ ಲೆಕ್ಕಾಚಾರವನ್ನ ಹಾಕ್ತಾ ಇರಬಹುದು. ಎಟ್ ಲಾಸ್ ನಾವೇನೇ ಲೆಕ್ಕಾಚಾರಗಳ ಬಗ್ಗೆ ಮಾತನಾಡಿದ್ರು ಕೂಡ ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭು ಆಗಿರೋದ್ರಿಂದ ಅಲ್ಲಿ ಹೋಗಿ ಓಟನ್ನ ಬರೋವರೆಗೂ ಕೂಡ ಅವ್ರ ಮನಸ್ಸಿನಲ್ಲಿ ಯಾವ ರೀತಿ ಲೆಕ್ಕಾಚಾರಗಳು ನಡೀತಿರುತ್ತೆ ಇದಂ ಇತ್ತಂ ಅಂತೇಳಿ ಹೇಳಲಿಕ್ಕೆ ಕಷ್ಟ ಸಾಧ್ಯ. ಸಮಗ್ರ ಚಿತ್ರಣ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದೇ ಕ್ಷೇತ್ರದ ಬಗ್ಗೆ ಮುಂದಿನ ಹಂತಗಳಲ್ಲಿ ಎಲೆಕ್ಷನ್ ಹತ್ರ ಆಗೋ ಹೊತ್ತಿಗೆ ಮತ್ತಷ್ಟು ಇನ್ ಡಿಟೇಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಾಳೆ ಮತ್ತೊಂದು ಲೋಕಸಭಾ ಕ್ಷೇತ್ರದ ರಣಕಣದ ಚಿತ್ರಣವನ್ನ ಸಂಜೆ 6 ಗಂಟೆಗೆ ಪ್ರಸ್ತುತಪಡಿಸ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.